ಕಾಂತಾರ ಸಿನಿಮಾದಲ್ಲಿ ಬರುವ ಪಂಜುರ್ಲಿ ದೈವದ ಬಗ್ಗೆ ನಿಮ್ಗೆ ಗೊತ್ತಾ? ಸೃಷ್ಟಿಯ ಆದಿಕಾಲದಲ್ಲಿ 2 ಕಾಡು ಹಂದಿಗಳು ಹುಟ್ಟಿಕೊಳ್ತವೆ. ನಂತರ ಅವು ಸಂತಾನಕ್ಕಾಗಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಬಳಿ ಬೇಡಿಕೊಳ್ತವೆ. ಆಗ ಸುಬ್ರಹ್ಮಣ್ಯ ಸ್ವಾಮಿಯು ಅವುಗಳಿಗೆ ಸಂತಾನವನ್ನ ಕರುಣಿಸ್ತಾನೆ. ಒಂದು ದಿನ ಶಿವ ಮತ್ತು ಪಾರ್ವತಿಯರು ತಮಗಾಗಿ ನಿರ್ಮಿಸಿಕೊಂಡಿದ್ದ ಹೂವಿನ ತೋಟಕ್ಕೆ ಈ ಹಂದಿಯ ಗುಂಪು ಬರುತ್ತೆ. ಆಗ ಅದರಲ್ಲಿ ಮುದ್ದಾಗಿದ್ದ ಹಂದಿಯ ಮರಿಯನ್ನ ಕಂಡು ಪಾರ್ವತಿ ಇಷ್ಟಪಟ್ಟು ತಾನೇ ಸಾಕಲು ಮುಂದಾಗ್ತಾಳೆ. ತುಂಬಾ ಪ್ರೀತಿಯಿಂದ ಹಂದಿಯ ಮರಿಯನ್ನ ಬೆಳೆಸ್ತಾರೆ. ಒಂದು ದಿನ ಈ ಹಂದಿ ಮರಿ ಶಿವನ ಹೂವಿನ ತೋಟಕ್ಕೆ ನುಗ್ಗಿ ತೋಟವನ್ನ ಹಾಳು ಮಾಡಿಬಿಡುತ್ತೆ. ಇದರಿಂದ ಶಿವನು ಕುಪಿತನಾಗಿ ಆ ಹಂದಿಯ ಮರಿಯನ್ನ ಸಾಯಿಸಿ ಬಿಡ್ತಾನೆ. ಇದನ್ನ ತಿಳಿದು ಪಾರ್ವತಿ ದುಃಖ ಪಡ್ತಾಳೆ. ಇದನ್ನ ನೋಡಿದ ಶಿವನು ಪಾರ್ವತಿಯ ಆಸೆಯ ಹಾಗೆ ಅದಕ್ಕೆ ಮತ್ತೆ ಜನ್ಮವನ್ನ ನೀಡ್ತಾನೆ. ಅದಕ್ಕೆ ದೈವಿಕ ಶಕ್ತಿಗಳನ್ನ ನೀಡಿ ನೀನು ವರಾಹ ರೂಪಿಯಾದ ಪಂಜುರ್ಲಿ ದೈವವಾಗಿ ಭೂಲೋಕವನ್ನ ಪ್ರವೇಶಿಸಿ ಸತ್ಯ, ನ್ಯಾಯ ಮತ್ತು ಧರ್ಮವನ್ನ ಕಾಪಾಡುವಂತೆ ಹೇಳ್ತಾನೆ.